ಯಾವಾಗಲೂ ಕೂಡ ನಮಗೆ ಕೃತಜ್ಞತೆ ಭಾವನೆ ಭಾಳ ಇರಬೇಕಾಗಿರ್ತಕ್ಕಂಥದ್ದು. ಮನುಷ್ಯರಿಗೆ ನಾವು ಕಡಿಮೆ ಮಾಡಿಕೊಂಡಿರೋದೇ ಆ ಕೃತಜ್ಞತೆ ಭಾವನೆಯನ್ನು. ತಂದೆ ತಾಯಿಗಳಿಗೆ ನಾವು ಕೃತಜ್ಞರಾಗಿರಬೇಕು, ಸಮಾಜಕ್ಕೆ ನಾವು ಕೃತಜ್ಞರಾಗಿರಬೇಕು, ದೇವರಿಗೆ ನಾವು ಕೃತಜ್ಞರಾಗಿರಬೇಕು. ಭಗವಂತ ನಮಗೆಲ್ಲವನ್ನೂ ಕೊಟ್ಟಿದ್ದಾನೆ. ಏನು ಬೇಕೋ, ಬದುಕಲಿಕ್ಕೆ ಏನು ಬೇಕೋ, ಜೀವಿಸಲಿಕ್ಕೆ ಏನು ಬೇಕೋ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ನೀರು, ಗಾಳಿ, ಬೆಳಕು, ಇರಾಕ ಜಾಗ ಎಲ್ಲವನ್ನೂ ಕೂಡ ಭಗವಂತ ಕೊಟ್ಟಿದ್ದಾನೆ. ನಾವು ಅವನಿಗೆ ಏನು ಕೊಡಲಿಕ್ಕೆ ಸಾಧ್ಯತೆ ಆಗೋದು? ಏನೂ ಕೊಡೋದು ಬೇಕಾಗಿಲ್ಲ. ಅವನು ನಮ್ಮಿಂದ ಏನನ್ನೂ ಕೂಡ ಭಗವಂತ ಅಪೇಕ್ಷೆ ಪಡೋದಿಲ್ಲ. ನಮ್ಮಿಂದ ಏನು ಅಪೇಕ್ಷೆ ಪಡ್ತಾನೆ ಅಂತಂದರೆ ಅವನ ಧ್ಯಾನ, ಅವನ ಸ್ಮರಣೆ ನೀನು ಮಾಡ್ಕೋತಾ ಇರಬೇಕಾಗಿರ್ತಕ್ಕಂಥದ್ದು ಅಷ್ಟೇ. ಬಸವಣ್ಣನವರು ಹೇಳುವ ಹಾಗೆ ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ. ನಾವು ಅವನಿಗೆ ಏನನ್ನು ಕೂಡ ಕೊಡೋಕ್ಕಾಗಂಗಿಲ್ಲ. ಬಟ್ಟೆಗಳನ್ನು ಕೊಡೋಕ್ಕಾಗಂಗಿಲ್ಲ, ಒಡವೆಗಳನ್ನು ಕೊಡೋಕ್ಕಾಗಂಗಿಲ್ಲ, ವಸ್ತ್ರಗಳನ್ನು ಕೊಡೋಕ್ಕಾಗಂಗಿಲ್ಲ. ಅವನೇನು ತಗೋತಾನನ್ರಿ? ಏನಾದರೂ ಕೊಟ್ಟರೆ ಹಾಕಬೇಕು ಆ ಮೂರ್ತಿಗೆ, ಆ ದೇವರಿಗೆ. ಹಾಕಿದಾಗ ಚೆನ್ನಾಗಿ ಕಾಣುತ್ತಾ ಇತ್ತು ಅಂದರೆ ನಾವು ಸಂತೋಷ ಪಡಬೇಕಷ್ಟೆ, ನಾವು ಖುಷಿ ಪಡಬೇಕಷ್ಟೇ. ದೇವರಿಗೆ, ಸೀಮಾತೀತ ಭಗವಂತನಿಗೆ ನಾವು ಏನನ್ನೂ ಕೂಡ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲವನ್ನೂ ಕೂಡ ಭಗವಂತ ಕೊಟ್ಟಿದ್ದಾನೆ. ಅವನಿಗೆ ಒಂದಿಷ್ಟು ಸ್ಮರಣೆ ಕೊಟ್ಟರೆ ಸಾಕು. ಒಂದು ಸಾರಿ ಸ್ಮರಣೆ ಸಾಲದೆ ಅಂತ ಕವಿ ಹೇಳ್ತಾರೆ. ಒಂದೇ ಒಂದು ಸಾರಿ ಸ್ಮರಣೆ ಮಾಡು, ನಿನಗೆ ಭಗವಂತ ಒಲಿತಾನೆ ಅಂತಕ್ಕಂಥದ್ದು. ನಾ ದಿವಸ ಸ್ಮರಣೆ ಮಾಡ್ತೀನಿ ರೀ, ದಿವಸ ನಾವು ದೇವ್ರನ್ನ ಪೂಜೆ ಮಾಡ್ತೀವಿ ರೀ, ನಮಗೆ ದೇವರ ಒಲಿಯವಲ್ಲೇನ್ರಿ ಅಂತಂದ್ರೆ ನೀನಾಗಿ ಮಾಡ್ತಾ ಇಲ್ಲ. ನೀನು ಭಗವಂತನಿಗೋಸ್ಕರ ಮಾಡಾಕತ್ತಿ ಅಷ್ಟ. ನಿನಗಾಗಿ ನೀನು ಮಾಡಾಕತ್ತಿದ್ದಿ ಅಂದ್ರೆ ಭಗವಂತ ನಿನಗೆ ಹೊಲಿತಾನೆ, ಭಗವಂತ ನಿನಗೆ ಒಲಿತಾನೆ. ನೀನೇನು ಮಾಡ್ತೀಯ ಅಂದರೆ ಅವನಿಗೋಸ್ಕರ, ಭಗವಂತ ಖುಷಿ ಆಗಲಿ ಅಂತ ಭಗವಂತನಿಗೆ ಖುಷಿ ಪಡ್ಸಕ್ಕೆ ಹೋಗಿ ಅವ ಖುಷಿ ಪಡೋದೇ ಇಲ್ಲ. ಅವ ಖುಷಿ ಪಡೋದೇ ಇಲ್ಲ. ಅಕ್ಕ ಅದನ್ನೇ ಹೇಳೋದು, ನೀನು ಕೇಳಿದರೆ ಕೇಳು, ಕೇಳದಿದ್ದರೆ ಮಾನು, ಆನು ನಿನ್ನ ಹಾಡಿದನಲ್ಲದ ಸೈರಿಸಲಾರೆನು. ಕೊನೆಗೆ ಹೇಳ್ತಾರೆ, ನೀನು ಒಲಿದರೆ ಒಲಿ, ಒಲಿಯದಿದ್ದರೆ ಮಾನು, ಆನು ನಿನ್ನ ಪೂಜಿಸಿದನಲ್ಲದೆ ಸೈರಿಸಲಾರೆನು. ನೀ ಕೇಳಿದರೆ ಕೇಳು, ಕೇಳದಿದ್ದರೆ ಮಾನು. ಈಗ ಗವಾಯಿಗಳು ಸುಮಧುರವಾಗಿ ಹಾಡ ಹಾಡ್ತಾರೆ, ಹೌದಲ್ರಿ? ನೀವೆಷ್ಟು ಗದ್ದಲ ಮಾಡಾಕತ್ತಿದ್ರಿ, ಎಷ್ಟು ಗದ್ದಲ ಮಾಡಾಕತ್ತಿದ್ರಿ. ಅವ್ರು ಹಾಡು ಹೊತ್ನಾಗ ಗದ್ದಲ ಮಾಡ್ತಿರ್ತೀವಿ, ಕೇಳಂಗಿಲ್ಲ ನಾವು ಯಾರು. ಪ್ರಾರಂಭದಲ್ಲಿ ಹಾಡಾಕತ್ತಿದ್ರು, ಭಾಳ ಗದ್ದಲ ಮಾಡ್ತಾಯಿದ್ರಿ. ಅವ್ರು ನಿಲ್ಲಿಸಿದ್ರನ ಹಾಡ ನಿಲ್ಲಿಸಿದ್ರನ? ಯಾಕೆ ನಿಲ್ಲಿಸ್ಲಿಲ್ಲ ಅವರು? ಅವ್ರು ಹಾಡಾಕತ್ತಿದ್ದು, ಅವ್ರ ಗವಾಯಿಗಳು ಕಲ್ತಿದ್ದು ತಮ್ಮ ಆನಂದಕ್ಕೋಸ್ಕರ ಕಲ್ತಿರ್ತಕ್ಕಂಥದ್ದು. ಅವಕಾಶ ಇದೆ ಅನ್ನೋ ಕಾರಣಕ್ಕೆ ನಿಮಗೆಲ್ಲರಿಗೂ ಕೂಡ ಹಾಡ್ತಕ್ಕಂಥದ್ದು, ನಿಮಗೆಲ್ಲರಿಗೂ ಕೂಡ ಅದನ್ನು ಉಣಬಡಿಸ್ತಕ್ಕಂಥದ್ದು. ಅವರು ಚಲೋ ಹಾಡಾಕತ್ತಾರ ಅಂತ ತಿಳ್ಕೊಂಡು ನೀವು ಕೇಳ್ತೀರಿ, ಹೌದಲ್ಲ? ಅಕಸ್ಮಾತ್ ಅವ್ರು ಚಲೋ ಹಾಡಲಿಲ್ಲ ಅಂದರೆ ನೀವು ಕೇಳಂಗಿಲ್ಲ. ನೀವು ಕೇಳಂಗಿಲ್ಲ ಅಂತ ಅವ್ರು ಹಾಡು ನಿಲ್ಲಿಸಬಾರ್ದು. ಅವ್ರು ನಿಲ್ಸೋಕ್ಕಾಗಂಗಿಲ್ಲ. ಇವ್ರು ಬಾರಿಸೋದು ನಿಲ್ಸಂಗಿಲ್ಲ, ನಾವು ಹೇಳೋದು ನಿಲ್ಸಂಗಿಲ್ಲ. ನೀವು ಗಲಾಟೆ ಮಾಡಿದ್ರೇನು, ಬಿಟ್ರೇನು, ಮಾತಾಡಿದ್ರೇನು, ಮಾತಾಡ್ಕೊತ ಕೂತ್ರೇನು, ನಾವು ಇಲ್ಲಿ ಹೇಳಬೇಕು, ಅವ್ರು ಹಾಡಬೇಕು, ಅವ್ರು ಬಾರಿಸಿಸ್ಬೇಕು. ಜೆ.ಎಸ್. ರುದ್ರಪ್ಪನವ್ರು ಭಾಳ ಚಂದ ಹೇಳ್ತಾರೆ, ಎದೆ ತುಂಬಿ ಹಾಡುವೇನೋ ಅಂದು ನಾನು, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಹಾರು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ, ಮೇಲೆ ಆಕಾಶದಲ್ಲಿ ಹಾರ್ತಕ್ಕಂಥ ಹಕ್ಕಿಗೆ ನಾವೇನಾದರೂ ಕೂಡ ಸನ್ಮಾನ ಮಾಡೋಕ್ಕೆ ಸಾಧ್ಯತೆ ಐತೇನೋ? ಅದು ಹಾರ್ತದ ಸಂತೋಷಕ್ಕೋಸ್ಕರ, ತನ್ನ ಸಂತೋಷಕ್ಕೋಸ್ಕರ ಹಾರ್ತದೆ. ಅದು ತನ್ನ ಸಂತೋಷಕ್ಕೋಸ್ಕರ ಹಾರ್ತದೆ. ಯಾರ ನನಗೆ ಮ್ಯಾಲೆ ಎತ್ತರಕ್ಕೆ ಹೋಗಿನಿ ಅಂತೇಳಿ ಸನ್ಮಾನ ಮಾಡಲಿ ಅಂತ ಹಾರಂಗಿಲ್ಲ. ಅದು ಹಾರು ಹಕ್ಕಿಗೆ ಬೇಕೆ ಬೆರೆದು ಸನ್ಮಾನ, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ನಾನು ಹಾಡಬೇಕು ಅಂತಕ್ಕಂಥದ್ದು ಕರ್ಮ. ಯಾಕೆಂದರೆ ನಾನು ಸಂತೋಷ ಪಡಿಸ್ಬೇಕು ಅಂತ ಹಾಡ್ತೀನಿ. ನೀ ಕೇಳ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ, ನಾನು ಕಲ್ತಿರೋದ ನಾನು ಹಾಡ್ತೀನಿ. ನೀ ಕೇಳಬೇಕು ಅಂತ ನಂದೇನು ಕಂಡೀಷನ್ ಇಲ್ಲ. ಅಕ್ಕ ಅದನ್ನು ಹೇಳೋದು, ನೀನು ಕೇಳಬೇಕು ಅಂತೇನಿಲ್ಲಪ್ಪ, ನಾ ಹಾಡೋದನ್ನು ಕೇಳಬೇಕಂತಿಲ್ಲ. ಭಗವಂತ ನಿನಗೆ ಸಂತೋಷ ಪಡ್ಸಕ್ಕೆ ನಾ ಹಾಡಾಕತ್ತಿಲ್ಲ. ನನಗೆ ನಿನ್ನ ಹಾಡನ್ನು, ನಿನ್ನ ನಾಮಸ್ಮರಣೆಯನ್ನು ಹಾಡಿದ್ರೆ ನನಗೆ ಸಂತೋಷ ಆಗುತ್ತೆ, ನನಗೆ ಆನಂದ ಆಗುತ್ತೆ ಅಂತ ನಾ ಹಾಡ್ತೀನಿ. ನೀನು ಒಲಿದರೆ ಒಲಿ, ಒಲಿಯದಿದ್ದರೆ ಮಾನು. ನಾ ಪೂಜೆ ಮಾಡ್ತೀನಿ, ನಾನು ಪೂಜೆ ಮಾಡ್ತೀನಿ, ತದೇಕ ಚಿತ್ತದಿಂದ ಪೂಜೆ ಮಾಡ್ತೀನಿ, ಅಭಿಷೇಕ ಮಾಡಿಸ್ತೀನಿ, ಎಲ್ಲವನ್ನೂ ಕೂಡ ಮಾಡ್ತೀನಿ. ನೀವು ಒಲಿತಿ ಅಂತ ನಾ ಮಾಡಂಗಿಲ್ಲ. ಅಕ್ಕ ಹೇಳೋದು, ನಾವು ಹಂಗಲ್ಲ, ನಾವು ಅವ್ರು ಒಲಿಯಬೇಕು. ಅವರು ಇಲ್ಕಂದ್ರೆ ಅವ್ರನ್ನ ಒಲಿಯಾಗಿ ಹಾಕ್ತೀವಿ ನಾವು.
ಹೌದಲ್ಲ? ದೇವ್ರುಗಳು ನಮ್ಮ ಭಕ್ತಿಗೆ ಒಲಿಬೇಕು, ನಮ್ಮ ಕಂಡೀಷನ್ ಅದು, ನಮ್ಮ ಕಂಡೀಷನ್. ಯಾರೋ ಒಬ್ಬ ಅಜ್ಜಿ ದೇವಿ ಗುಡಿ ಹತ್ರ ಇವತ್ತು ಸಂತ ಇತ್ತಲ್ಲ, ಸಂತಿ ಒಳಗೆ ಏನೋ ಕಳ್ಕೊಂಡ್ಲಾಕ, ಒಂದು ಆಕಳನೋ ಏನೋ ತಂದಿದ್ಲು, ಒಂದು ಆಡೇನೋ ತೊಗೊಂಬಂದಿದ್ಲು, ಕಳ್ಕೊಂಡ್ಲಾಕೆ. ಅಜ್ಜಿ ಕಳ್ಕೊಂಡ್ಲು, ಮಾರಕ್ಕೆ ಬಂದಿದ್ಲು. ಹುಡುಕ್ಯಾಡಿದ್ಲು, ಸಿಗಲಿಲ್ಲ. ಸಂಜೆ ಸಮಯ ಆಯಿತು, ಅಲ್ಲೇ ಇರ್ತಕ್ಕಂಥ ದೇವಿ ಗುಡಿ ಇತ್ತು, ಹೋಗಿ ನಮಸ್ಕಾರ ಮಾಡ್ತಾಳೆ. ಅಂದ್ರೆ ನಾನು ಏನು ಹೇಳಾಕತ್ತೀನಿ ಅಂದ್ರೆ ನಮ್ಮ ಭಕ್ತಿ ಹೆಂಗಿರುತ್ತಂತ ಹೇಳಾಕತ್ತೀನಿ ನಾನು, ನಮ್ಮ ಭಕ್ತಿ ಹೆಂಗಿರುತ್ತಂತ. ಹೋಗೋ ಕಾಲಕ್ಕೆ ಸುಮ್ಮ ಹೋಗಲಿಲ್ಲ, ಒಂದೇನೋ ವಸ್ತು ತೊಗೊಂಡು ಹೋದ್ಲಕ್ಕೆ. ಅಲ್ಲಿ ಹೋಗೋ ಕಾಲಕ್ಕೆ ಏನು ಒಯ್ದ್ಲ ಅಂದ್ರೆ ಒಂದು ಬಂಪರ್ ಲಾಟ್ರಿ ಇತ್ತು. ಈಗೆಲ್ಲ ಬಂದಾಗಿದೆ ಅಂತ ಅನ್ಸತ್ತೆ, ಈ ಕಡೆ ಇಲ್ಲ ಅಂತ ಅನ್ಸತ್ತೆ. ಅವಾಗಿತ್ತು ಅದು ಬಂಪರ್ ಲಾಟ್ರಿ, 50 ಲಕ್ಷ 10 ಲಕ್ಷ 20 ಲಕ್ಷ ಬಂಪರ್ ಲಾಟ್ರಿ. ಅದನ್ನು ಓದು ದೇವಿ ಮುಂದೆ ಇಟ್ಲದು. ಆ ಪುರೋಹಿತನ ಕೈಯಾಗ ಕೊಟ್ಟು ಇಕ್ಕಿ ಬೇಡ್ಕೊಳಕತ್ತಿದ್ಲು. ಏನು ಬೇಡ್ಕೊಳಕತ್ತಿದ್ರಿ? ಯವ್ವ ತಾಯಿ, ಬಂಪರ್ ಲಾಟ್ರಿ ತೊಗೊಂಡು ಬಂದಿನಿ ನಾನು, ಇದನ್ನ ಏನಾದರೂ ಕೂಡ ನನಗೆ ಲಾಟ್ರಿ ದಕ್ಕಿತ್ತು ಅಂತಂದ್ರೆ ನಿನಗೊಂದು ಜಂಪರ್ ಪೀಸ್ ಕೊಡಿಸ್ತೀನಿ ಅನ್ಲತ್ತಕ್ಕೆ. ಈ ಬಂಪರ್ ಏನಾದರೂ ನನಗೆ ಬಂತಂದ್ರೆ ನಿನಗೊಂದು ಜಂಪರ್ ಪೀಸ್ ಕೊಡಿಸ್ತೀನಿ ಅನ್ಲಂತಾಗೆ. ಆಕಿಂದು ಬಂಪರ್ ಆಗ್ಬೇಕಂತ ದೇವರಿಗೆ ಬರೀ ಜಂಪರ್ ಪೀಸ್ ಅಂತ. ನಮ್ಮ ಭಕ್ತಿ ಇಷ್ಟಕ್ಕೇ ಮೀಸಲಾಗಿರ್ತಕ್ಕಂಥ ಅದು ಅಲ್ಲ ಭಕ್ತಿ. ನೀನು ಒಲಿತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ನೀವು ಒಲಿಬೇಕಂತ ನನ್ನ ಕಂಡೀಷನೂ ಅಲ್ಲ. ನಾ ಪೂಜಾ ಯಾಕೆ ಮಾಡಾಕತ್ತೀನಿ ಅಂತಂದ್ರೆ ನಿನಗೆ ಸಂತೋಷ ಆಗುತ್ತಂತಲ್ಲ, ನನಗೆ ಸಂತೋಷ ಆಗುತ್ತೆ ಅನ್ನೋ ಕಾರಣಕ್ಕೆ ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನನ್ನು ಸ್ಮರಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ. ಹಾಗೆ ಮಳೆಯಪ್ಪ ಸದಾವಕಾಲ ಭಗವಂತನ ಸ್ಮರಣೆಯಲ್ಲಿ ಇರ್ತಕ್ಕಂಥದ್ದು. ನಾನು ಇನ್ನೂ ಏನೇನೋ ಹಂಬಲಿಸ್ಬೇಕು, ಇನ್ನೂ ಏನೇನೋ ಓದಬೇಕು, ಇನ್ನೂ ಕಲಿಬೇಕು ಅಂಥೇಳಿ ತಿಳ್ಕೊಂಡು ಬಸವಲಿಂಗ ಮಹಾಸ್ವಾಮಿಗಳವ್ರ ಹತ್ರ ಕೇಳ್ತಾನೆ. ಅವ್ರ ಆಶೀರ್ವಾದ ಮಾಡ್ತಾರೆ. ಅಪ್ಪ, ಇಲ್ಲಿ ಇರಲಿಕ್ಕೆ ನಿನಗೆ ಆಗೋದಿಲ್ಲ, ಹಂಗಾದರೆ ನೀನು ಮುಂದೆ ಕಲೀಲಿಕ್ಕೆ ಹೋಗು ಅಂಥೇಳಿ ತಿಳ್ಕೊಂಡು ಎಲ್ಲಿಗೆ ಕಳಿಸ್ತಾರೆ ಅಂತಂದರೆ, ಆಗಿನ ಕಾಲಕ್ಕೆ ಬಹಳ ದೊಡ್ಡ ಸಂಸ್ಕೃತ ಪಾಠಶಾಲೆ ಅಂತಂದರೆ ಅದು ಬಳ್ಳಾರಿಯಲ್ಲಿರ್ತಕ್ಕಂಥ ಸಕ್ರಿ ಕರಡಿಯಪ್ಪವರ ಸಂಸ್ಕೃತ ಪಾಠಶಾಲೆ. ಅದೊಂದು ಬಹಳ ದೊಡ್ಡ ವೈಭವವಾಗಿರ್ತಕ್ಕಂಥದ್ದು. ಬಹಳ ದೊಡ್ಡ ಶ್ರೀಮಂತರು ಸಕ್ರಿ ಕರಡಿಯಪ್ಪನವರು, ಬಹಳ ದೊಡ್ಡ ಶ್ರೀಮಂತರು. ಎದರಿಂದ ಶ್ರೀಮಂತರಾಗಿದ್ದರು ಅಂತಂದರೆ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ. ಲಕ್ಷ್ಮೀ ಪುತ್ರರಾಗಿರಲಿಲ್ಲ ಅವರು, ಲಕ್ಷ್ಮೀಪತಿ ಆಗಿದ್ರಂತ. ಲಕ್ಷ್ಮಿನೇ ಅವರ ಪುತ್ರಿ ಆಗಿದ್ಲಂತ. ಅವರ ಮಗ ಅಲ್ಲ, ಆ ಲಕ್ಷ್ಮಿನೇ. ಅಂದರೆ ಅಷ್ಟೊಂದು ಸಂಪತ್ತು ಅವ್ರ ಮನೆಯಲ್ಲಿ ಇರ್ತಕ್ಕಂಥದ್ದು. ಅದನ್ನೇನು ಇಟ್ಕೊಂಡೇನು ಪೂಜೆ ಮಾಡ್ತಿರ್ಲಿಲ್ಲ ಅವರು. ಅದನ್ನ ಇಟ್ಕೊಂಡು ಪೂಜೆ ಮಾಡ್ತಿದ್ದಿಲ್ಲ. ಅದನ್ನು ದಾನ ಧರ್ಮ ದಾಸೋಹಕ್ಕೋಸ್ಕರ ಬಳಸ್ತಕ್ಕಂಥವ್ರು. ಭಾಳ ಅರ್ಥೈಸ್ಕೊಂಡಿರ್ತಕ್ಕಂಥ ಬಸವಲಿಂಗ ಮಹಾಸ್ವಾಮಿಗಳವರು ಅಲ್ಲಿ ಸಂಸ್ಕೃತ ಪಾಠಶಾಲೆ ಇದೆಯಪ್ಪ, ಅಲ್ಲಿ ಹೋಗು. ಆಗಿನ ಕಾಲಕ್ಕೆ, ಆಗಿನ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬಹಳ ದೊಡ್ಡ ದೊಡ್ಡ ಸಮಾಜದ ಹಿರಿಯರು ಈ ರೀತಿಯ ಸಂಸ್ಕೃತ ಪಾಠಶಾಲೆಗಳನ್ನು, ಆಮೇಲೆ ಉಚಿತವಾಗಿರ್ತಕ್ಕಂಥ ಪ್ರಸಾದ ನಿಲಯವನ್ನು, ವಾರದ ಊಟವನ್ನು ಕೊಡ್ತಕ್ಕಂಥ ವ್ಯವಸ್ಥೆ, ಯಾರು ವಿದ್ಯಾರ್ಜನೆಗೋಸ್ಕರ ಬರ್ತಾರೆ ಅವರಿಗೆ ಕಲಿಸ್ತಕ್ಕಂಥದ್ದು, ಅವರಿಗೆ ಉಚಿತವಾಗಿ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇತ್ತು. ಯಾಕೆಂದರೆ ಇಡೀ ಪ್ರಪಂಚದಲ್ಲೇ ಅತ್ಯುನ್ನತವಾಗಿರ್ತಕ್ಕಂಥ ಶಿಕ್ಷಣ ಎಲ್ಲಿ ದೊರೀತಿತ್ತು ಅಂದರೆ ಅದು ನಮ್ಮ ಭಾರತದಲ್ಲಿ ದೊರೀತಿತ್ತು. ಇಲ್ಲಿ ಋಷಿ ಮುನಿಗಳು ತಯಾರು ಮಾಡಿರ್ತಕ್ಕಂಥ ವಿದ್ಯೆ, 63 ವಿದ್ಯೆಗಳನ್ನು ಕೂಡ ಕಲ್ತಿರ್ತಕ್ಕಂಥವ್ರು ಇಲ್ಲಿ ಅದನ್ನು ಕಲಿಸ್ತಕ್ಕಂಥವ್ರು ಇದ್ದರು. ಬಹಳ ಇತಿಹಾಸ ಬೇಕಾಗಿಲ್ಲ, ಸುಮ್ಮನೆ ನಿಮಗೊಂದು ನೆನಪು ಮಾಡಿ ಕೊಡ್ತೇನೆ. ಇಡೀ ಭಾರತದಲ್ಲಿ ಬಹಳ ದೊಡ್ಡ ವಿದ್ಯಾಲಯ ಅಂದ್ರೆ ಆದರೂ ನಳಂದ ವಿದ್ಯಾಲಯ ಹೆಸರನ್ನು ತಾವೆಲ್ಲರೂ ಕೂಡ ಕೇಳಿದ್ದೀರಿ. ಬಹಳ ದೊಡ್ಡ ವಿಶ್ವವಿದ್ಯಾನಿಲಯ, ನಳಂದ ವಿಶ್ವವಿದ್ಯಾನಿಲಯ, ಮಹಾರಾಷ್ಟ್ರದಲ್ಲೇ ಬರ್ತಕ್ಕಂಥದ್ದು. ನಳಂದ ವಿಶ್ವವಿದ್ಯಾನಿಲಯ ಹೇಗಿತ್ತು ಅಂತಂದರೆ, ಇಡೀ ಪ್ರಪಂಚದಾದ್ಯಂತವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿಗೆ ಪರೀಕ್ಷಾರ್ಥಿಗಳಾಗಿ ಬರ್ತಿದ್ರು. ಈಗ ಹೆಂಗೆ ನಿಮ್ಮ ಮಕ್ಕಳನ್ನು ನೀವು ಅಮೇರಿಕಕ್ಕೆ ಕಳಿಸ್ಬೇಕು, ಆಸ್ಟ್ರೇಲಿಯಾಕ್ಕೆ ಕಳಿಸ್ಬೇಕು, ಅಲ್ಲಿ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿರಲ್ಲ, ಹಂಗೆ ಬೇರೆ ರಾಷ್ಟ್ರದವರು ಭಾರತದಲ್ಲಿ ವಿದ್ಯಾರ್ಜನೆ ಮಾಡಬೇಕು ಅಂಥೇಳಿ ನಳಂದ ವಿಶ್ವವಿದ್ಯಾನಿಲಯನ ಆಯ್ಕೆ ಮಾಡ್ಕೊಂಡು ಇಲ್ಲಿಗೆ ಬರ್ತಿದ್ರು. ಆ ನಳಂದ ವಿಶ್ವವಿದ್ಯಾನಿಲಯ ಹೇಗಿತ್ತು, ಅಲ್ಲಿಯ ಪರೀಕ್ಷಾರ್ಥಿಗಳು ಬಂದಾಗ ಅವರನ್ನು ಪರೀಕ್ಷೆ ತಗೊಳ್ಳೋರು ಯಾರು ಅಂತಂದ್ರೆ ಬೇಡ, ಆ ಉಳಿದಿರ್ತಕ್ಕಂಥ ವಿಷಯಗಳು ಬೇಡ, ಆ ಬಂದಿರತಕ್ಕಂಥ ಪರೀಕ್ಷಾರ್ಥಿಗಳನ್ನು ಪರೀಕ್ಷೆ ತಗೊಳ್ಳೋರು ಯಾರು ಅಂತಂದ್ರೆ ಅಲ್ಲಿಯ ಗೇಟ್ ಕೀಪರ್ಸ್, ದ್ವಾರಪಾಲಕರು, ವಿಶ್ವವಿದ್ಯಾನಿಲಯದ ದ್ವಾರಪಾಲಕರು, ಗೇಟ್ ಕೀಪರ್ಸ್.
ತಗೋತಾ ಇದ್ರು. ಒಳಗಿರ್ತಕ್ಕಂಥ ಲೆಕ್ಚರರ್ಸು, ಪ್ರೊಫೆಸರ್ಸು, ಪ್ರಿನ್ಸಿಪಾಲ್ರಲ್ಲ. ಗೇಟ್ ಕೀಪರ್ಸ್ ತೆಗೆದುಕೊಳ್ತಕ್ಕಂಥ ಎಂಟ್ರೆನ್ಸ್ ಎಕ್ಸಾಮಿನ ರಿಸಲ್ಟ್ ಏನಪ್ಪ? ಆ ವಿದ್ಯಾರ್ಥಿಗಳ ರಿಸಲ್ಟ್ ಏನು ಅಂತಂದರೆ, ದ್ವಾರಪಾಲಕರೇ ತೆಗೆದುಕೊಳ್ತಕ್ಕಂಥ ರಿಸಲ್ಟ್ ಏನು ಅಂದರೆ ಶೇಕಡ 20% ಮಾತ್ರ, 80% ರಿಜೆಕ್ಟ್ ಆಗ್ತಿತ್ತು ಅಂತ. ಬೇರೆ ಹೊರ ರಾಷ್ಟ್ರದಿಂದ ಬಂದಿರತಕ್ಕಂಥ, ಅಂದರೆ ಇವತ್ತಿನ ಕಾಲಕ್ಕೆ ನಾವು 99, 100 ತೊಗೊಂಡವರು ವಿದೇಶಕ್ಕೆ ಹೋಗ್ತಕ್ಕಂಥ ಸಂದರ್ಭ. ಹಂಗೆ ಅಲ್ಲಿಂದ ಇಲ್ಲಿಗೆ ಬಂದಿರತಕ್ಕಂಥ ವಿದೇಶಿ ವಿದ್ಯಾರ್ಥಿಗಳಿಗೆ 80%, ಶೇಕಡ 80% ರಿಜೆಕ್ಟ್ ಮಾಡ್ತಾರೆ ಅಂತಂದರೆ, ಆ ಗೇಟ್ ಕೀಪರ್ಸ್ ಎಷ್ಟು ವಿದ್ಯಾವಂತರು ಇರಬಾರ್ದು, ಪಾಂಡಿತ್ಯವನ್ನು ಹೊಂದಿರಬಾರ್ದು. ಅಲ್ಲಿಯ ನಳಂದ ವಿಶ್ವವಿದ್ಯಾನಿಲಯದ ಗೇಟ್ ಕೀಪರ್ಸೇ ಅಷ್ಟು ಬುದ್ಧಿವಂತರು, ಶಾಣ್ಯರು, ವಿದ್ಯಾವಂತರದಾರ ಅಂದರೆ ಇನ್ನು ಒಳಗಿರ್ತಕ್ಕಂಥ ವಿಶ್ವವಿದ್ಯಾನಿಲಯದಲ್ಲಿ ಕಲಿಸ್ತಕ್ಕಂಥ ಟೀಚರ್ಸ್ ಎಷ್ಟು ಜ್ಞಾನಿಗಳಾಗಿರ್ಬೋದು, ಸರ್ವಜ್ಞರೇ ಆಗಿರಲೇಬೇಕಲ್ಲ. ಅಷ್ಟೊಂದು ಬಹಳ ದೊಡ್ಡ ಹೆಸರನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ ವಿದ್ಯಾರ್ಜನೆಯಲ್ಲಿ. ಮುಂದೆ ಅದರದ್ದು ಇತಿಹಾಸದಲ್ಲಿ ಬರ್ತದೆ, 17 ಜನ ದುಷ್ಕರ್ಮಿಗಳು ಬಂದು ಅಲ್ಲಿಗೆ ಬೆಂಕಿಯನ್ನು ಇಡ್ತಾರೆ, ವಿಶ್ವವಿದ್ಯಾನಿಲಯಕ್ಕೆ ಬೆಂಕಿಯನ್ನು ಇಡ್ತಾರೆ. ಬೇರೆ ಕಡೆದು ಬೇಡ, ಅಲ್ಲಿಗೆ ಒಂದು ಉನ್ನತ ಲೈಬ್ರರಿಗೆ ಬೆಂಕಿ ಇಟ್ಟರೆ 3 ತಿಂಗಳ ಕಾಲ ಉರಿದಿತ್ತಂತೆ. ಅದು ಬೆಂಕಿ 3 ತಿಂಗಳ ಕಾಲ ಉರಿದಿತ್ತಂತೆ. ಎಷ್ಟು ಪುಸ್ತಕದ ಸಂಗ್ರಹ ನಮ್ಮ ಭಾರತದಲ್ಲಿ ಇರಬಾರ್ದು ಅನ್ನೋದನ್ನು ಯೋಚನೆ ಮಾಡಿ. ಅಷ್ಟು ಬಹಳ ದೊಡ್ಡದು ಇದು ಭಾರತ ದೇಶ. ಭಾರತದ ವಿದ್ಯಾರ್ಜನೆ ಅಷ್ಟು ಬಹಳ ದೊಡ್ಡದು. ಎಲ್ಲಿ ವಿದ್ಯೆಯನ್ನು ಕಲಿಸ್ಬೇಕು ಹಂಬಲಿಸಿ ಬರ್ತಾರೆ, ಅವರಿಗೆ ಕಲಿಸ್ತಕ್ಕಂಥ ವ್ಯವಸ್ಥೆ ಇಲ್ಲಿರ್ತಕ್ಕಂಥದ್ದು. ಮೊದಲಿನ ಕಾಲದೊಳಗೆ ಕಾಡಿನಲ್ಲಿ ಕಲಿಸ್ತಕ್ಕಂಥದ್ದಿತ್ತು. ಅಲ್ಲಿಗೊಬ್ಬ ಗುರು ಅಂತಿರ್ತಿದ್ದ, ಅವನಿಗೆ ಎಲ್ಲ ವಿದ್ಯೆಗಳು ಕೂಡ ಗೊತ್ತಿರ್ತಿದ್ದು, ಎಲ್ಲ ವಿದ್ಯೆಗಳು ಕೂಡ ಗೊತ್ತಿತ್ತು. ಒಂದಲ್ಲ, ಎಲ್ಲ ವಿದ್ಯೆಗಳು ಕೂಡ ಆ ಗುರುವಿಗೆ ಗೊತ್ತಿತ್ತು. ಈಗ ಸೈನ್ಸಿಗೊಬ್ಬರು ಬೇರೆ, ಮ್ಯಾಥ್ಸಿಗೊಬ್ಬರು ಬೇರೆ, ಕನ್ನಡಕ್ಕೊಬ್ಬರು ಬೇರೆ, ಸೋಷಿಯಾಲಜಿಗೊಬ್ಬರು ಬೇರೆ ಇರ್ತಿತ್ತಲ್ಲ, ಹಾಗಲ್ಲ. ಎಲ್ಲವೂ ಕೂಡ ಆಚಾರ್ಯರಿಗೆ ಗೊತ್ತಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಕಲಿತಕ್ಕಂಥ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದು. ಹಾಗೆ ನಮ್ಮ ಕರ್ನಾಟಕದಲ್ಲಿ, ಈ ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಈ ಕಡೆ ಎಲ್ಲ ದಕ್ಷಿಣ ಭಾರತದ ಸುತ್ತಮುತ್ತ ಒಂದಿಷ್ಟು ವೀರಶೈವ ಪರಂಪರೆಯಲ್ಲಿರ್ತಕ್ಕಂಥ ಲಿಂಗಾಯತ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಮುಖ ಹಿರಿಯರು, ಶ್ರೀಮಂತರು ಇಂಥ ವ್ಯವಸ್ಥೆಗಳನ್ನು ತಮಗೆ ತಾವು ಮಾಡ್ಕೊಳ್ತಾ ಇದ್ರು. ಯಾಕೆ ಅಂದರೆ ಅವರಿಗೆ ಗೊತ್ತಿತ್ತು, ನಾವು 1 ಕೈಯಿಂದ ಕೊಟ್ಟರೆ ಭಗವಂತ 10 ಕೈಯಿಂದ ನಮಗೆ ಕೊಡ್ತಾನೆ ಅಂತಕ್ಕಂಥದ್ದು. ಕೊಡುವಾತ ಸಂಘ ಕೊಂಬಾತ ಸಂಘ, ನೀನು ಕೊಡುವನೆಂಬುದು ನಾ ಬಲ್ಲೆ ಅಂತಕ್ಕಂಥ ಎದೆಗಾರಿಕೆ, ಧೈರ್ಯ, ತಾಕತ್ತು ಆಗಿನ ಹಿರಿಯರಿಗೆ, ಸಮಾಜದ ಹಿರಿಯರಿಗೆ ಇರ್ತಕ್ಕಂಥದ್ದು. ದಾನ ಕೊಡು ಕಾಲಕ್ಕೆ ಯಾವತ್ತಿಗೂ ಕೂಡ ಯೋಚನೆ ಮಾಡದೇ ಇರ್ತಕ್ಕಂಥವ್ರು, ದಾನ ಕೊಡು ಕಾಲಕ್ಕೆ ಯಾವತ್ತಿಗೂ ಕೂಡ ಯೋಚನೆ ಮಾಡದೇ ಇರ್ತಕ್ಕಂಥದ್ದು. ಹಾಗೆ ಬಳ್ಳಾರಿಯ ಏನು ಸಕ್ರಿ ಕರಡೆಪ್ಪನವರು ಹೇಗಿದ್ರು ಅನ್ನೋದನ್ನು ಕವಿ ಬಹಳ ಉತ್ತಮವಾಗಿ ವರ್ಣಿಸ್ತಾನೆ. ಸಾಮಾನ್ಯವಾಗಿರ್ತಕ್ಕಂಥವರಲ್ಲ ಸಕ್ರಿ ಕರಡೆಪ್ಪನವರು. ವಿದ್ಯೆಯಲ್ಲಿ ಕೂಡ ಅಷ್ಟೇ ಪಾರಂಗತರವಾಗಿರ್ತಕ್ಕಂಥವ್ರು. ಆ ಸಂಸ್ಕೃತ ಪಾಠಶಾಲೆ ಇಡೀ ಕರ್ನಾಟಕದಾದ್ಯಂತನೂ ಕೂಡ ಹೆಸರನ್ನು ಪಡೆದಿರ್ತಕ್ಕಂಥದ್ದು. ಅಲ್ಲಿ ಯಾಕೆ ಅಂದರೆ ಕಾಶಿ, ಮಥುರಾ ಆ ಕಡೆಯಿಂದ ಎಲ್ಲ ಪಂಡಿತರನ್ನು ಕರೆಸಿ ಆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡಿಸ್ತಕ್ಕಂಥದ್ದು, ಉಚಿತವಾಗಿ ಕೊಡ್ತಕ್ಕಂಥದ್ದು. ಎಲ್ಲವೂ ಕೂಡ ಉಚಿತವಾಗಿಯೇ ಕೊಡ್ತಕ್ಕಂಥ ಸಕ್ರಿ ಕರಡೆಪ್ಪನವರು ಬಹಳ ದೊಡ್ಡ ಇತಿಹಾಸ ಪೂರ್ವಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು. ಈಗೇನು ನಾವು ಮಹತ್ವವಾಗಿರ್ತಕ್ಕಂಥ ಸ್ವಾಮಿಗಳಾಗಿರ್ಬೋದು, ಪಂಡಿತರಾಗಿರ್ಬೋದು, ಅವರೆಲ್ಲ ಸಕ್ರಿ ಕರಡೆಪ್ಪನವರ ಸಂಸ್ಕೃತ ಪಾಠಶಾಲೆ ಕಲ್ತಿರ್ತಕ್ಕಂಥ ಹೆಗ್ಗಳಿಕೆ ಆ ಸಂಸ್ಕೃತ ಪಾಠಶಾಲೆಗೆ ಇರ್ತಕ್ಕಂಥ. ಕವಿ ಹೇಳ್ತಾನೆ, ಅವ್ರು ಹೇಗಿದ್ರು ಅಂದರೆ ದಾನಶೂರರಾಗಿದ್ದರು. ಯಾರು ಬೇಡಿ ಬರ್ತಾರೆ ಅವರಿಗೆ ಭಾಗ್ಯವನ್ನೇ ಕೊಟ್ಟು ಕಳಿಸ್ತಕ್ಕಂಥ ಕೆಲಸ ಮಾಡೋರು. ಅವರಲ್ಲಿ ನಯ ಇತ್ತು, ವಿನಯ ಇತ್ತು, ವಿದ್ಯೆ ಇತ್ತು ಅಂದರೆ ಅಲ್ಲಿ ವಿನಯ ಇರಬೇಕು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಿದ್ದಯ್ಯ ಪುರಾಣಗಳು ವಿದ್ಯೆ ಬಂತು, ವಿನಯ ಹೋಯ್ತು. ನಮಗೊಂಚೂರು ಏನು BSc ಮಾಡಿರಂಗಿಲ್ಲ, MSc ಏನದು ಸೈನ್ಸ್ ಇಂಜಿನಿಯರ್ ಆಗಿರಂಗಿಲ್ಲ, ಡಾಕ್ಟರ್ ಆಗಿರಂಗಿಲ್ಲ, ಅಥವಾ ಮತ್ತೊಂದು ಏನು ನೋಡ್ಬೇಕು ಇವರು, ಯಾರೂ ಇಲ್ಲಪ್ಪ ಯಾರೂ ಮಾಡೇ ಇಲ್ಲ ಅನ್ನೋಂಗೆ ಮಾಡ್ತಾರೆ, ಯಾರೂ ಮಾಡೇ ಇಲ್ಲ ಅನ್ನೋರ ಥರ ಮಾಡ್ತಿರ್ತಾರೆ. ಎಲ್ಲಿ ವಿದ್ಯೆಗೆ ವಿನಯ ಇರ್ತದೆ ಅದು ಭೂಷಣವಾಗಿರ್ತಕ್ಕಂಥದ್ದು. ವಿದ್ಯೆಯೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಅದರ ಜೊತೆಗೆ ವಿನಯವೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು.